ಮೊದಲಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಹಾಗೂ ಪತ್ರಿಕಾ ಹಾಗೂ ಸೋಷಿಯಲ್ ಮೀಡಿಯಾದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದೊಂಥರ ಸ್ಪೆಷಲ್ ಪ್ರೆಸ್ ಮೀಟ್ ಆ್ಯಂಡ್ ಫಸ್ಟ್ ಟೈಮ್ದು ಪ್ರೆಸ್ ಮೀಟ್ ಇದು. ಯಾಕೆಂದರೆ ಇಷ್ಟು ದಿನ ಸಿನಿಮಾಗಳದ್ದು ಅದು ಇದು ಮಾಡ್ತಾ ಇದ್ವಿ. ಮೊದಲನೇ ಬಾರಿಗೆ ನನ್ನ ಪರ್ಸ್ನಲ್ ಪ್ರೆಸ್ ಮೀಟ್ ಕೂಡ. ಯಾಕೆಂದರೆ ಇದೇ 29-30ನೇ ತಾರೀಕೆ ನನ್ನ ಮದುವೆ. ನಿಜವಾಗ್ಲೂ ಒಂಥರ ಈ ಪ್ರೆಸ್ ಮೀಟ್ ಯಾಕೆ ಅಂದರೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ಇಷ್ಟು ವರ್ಷ ಒಂದು ಜರ್ನಿನಲ್ಲಿ ನಿಮ್ಮೆಲ್ಲರ ಸಹಕಾರ, ಹಾಗೆ ನಮ್ಮ ಕನ್ನಡ ಜನರದ ಪ್ರೀತಿ. ಯಾಕೆಂದರೆ ಎಲ್ಲೋ ಒಂದು ಚಿಕ್ಕ ಸ್ಟೇಜಲ್ಲಿ ಒಂದು ಅವಾಗವಾಗ ಹವ್ಯಾಸಿ ಥರ ಮಾಡ್ಕೊಂಡ್ಬರ್ತಿದ್ದು ಒಬ್ಬ ಕಲಾವಿದನ್ನ ಸಪೋರ್ಟ್ ಮಾಡಿ ಟಿವಿಗೆ ಬಂದು ಮತ್ತು ಸಿನಿಮಾಯಿಂದ ಬಂದು ಒಂದು ಒಬ್ಬ ಹಾಸ್ಯ ನಟನಾಗಿ ಎಲ್ಲರೂ ಮೆಚ್ಚಿ ಇವತ್ತಿಗೆ ಒಂದು ಉಪಾಧ್ಯಕ್ಷ ಮತ್ತು ಲಕ್ಷ್ಮೀಪುತ್ರ ಹಾಗೆ ಜೋಡೆತ್ತು ಅನ್ನೋ 3 ಚಿತ್ರಗಳಿಗೆ ನಾಯಕ ನಟನಾಗ ಮಟ್ಟಕ್ಕೆ ಜನರು ಕೈ ಹಿಡಿದು ನಡೆಸಿದ್ದಾರೆ. ಸೊ ಇದು ಹೊಸ ಒಂದು ಹೆಜ್ಜೆನ ನನ್ನ ಜೀವನದಲ್ಲಿ ಇಡ್ತಾ ಇದ್ದೀನಿ. ಸೊ ಈ ಮುಖಾಂತರ ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಗೊತ್ತು, ದಯವಿಟ್ಟು ಬರೋಕ್ಕಾಗಲ್ಲ ಅಂತ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಜನಕ್ಕೆ ಕರ್ನಾಟಕದ ಮೂಲೆಗಳಿಂದ ಎಲ್ಲ ಕಡೆಯಿಂದನೂ ಅವ್ರು ಬರೋಕ್ಕಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ಲ ಗುರು ಹಿರಿಯರು ಇಲ್ಲಿ ತನಕ ಬೆಳೆಸಿದ್ದೀರಾ, ಆಶೀರ್ವದಿಸಿದ್ದೀರಾ. ಯಾರ್ಯಾರು ಬರೋಕ್ಕಾಗತ್ತೆ ದಯಮಾಡಿ ಬನ್ನಿರಿ. ಯಾರ್ಯಾರಿಗೆ ಸಾಧ್ಯ ಆಗಿಲ್ಲ ಮನೇಲೇ ಕೂತ್ಕೊಂಡು ನೀವು ಹರಸ್ರಿ. ನಿಮ್ಮ ಆಶೀರ್ವಾದ ಎಲ್ಲಿಂದ ಸಿಕ್ಕಿದ್ರು ನನಗೆ ಖಂಡಿತ ಅದು ಒಳ್ಳೇದಾಗತ್ತೆ ಅಂತ ಕೇಳ್ತಾ, ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ದಯಮಾಡಿ ಎಲ್ಲರೂ ಮದುವೆಗೆ ಬನ್ನಿ. ಇದೇ 29-30ಕ್ಕೆ. ಆದರೆ ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟು, ಅಲ್ಲಿ ಸ್ವಲ್ಪ ಜಾಗ ಚಿಕ್ಕದಿರೋದ್ರಿಂದ ನೀವು ಕುಟುಂಬ ಸಮೇತರಾಗಿ ಬಂದು ಆರಿಸಿ ಆಶೀರ್ವದಿಸಿ. ಕ್ಯಾಮ್ರಾಗಳೆಲ್ಲ ಒಂಚೂರು ಒಳಗಡೆಗೆ ಕಷ್ಟ ಆಗುತ್ತೆ. ಯಾರ್ದಾದ್ರು ಬೈಟ್ಸ್ ಕಿಟ್ಸ್ ಅದು ಇದು ತಗೋಬೇಕಂದ್ರೆ ಆಚೆ ಅರೇಂಜ್ ಮಾಡಿರ್ತೀವಿ ನಿಮಗೆ ಸಪ್ರೇಟ್ ಆಗಿ. ಮತ್ತೆ ಪ್ರತಿಯೊಬ್ಬರಿಗೂ ಲೈವ್ ಕೊಡೋಕ್ಕೆ ಏನೇನು ಮಾಡಬೇಕು ಆ ವ್ಯವಸ್ಥೆಗಳನ್ನ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ಸೊ ನಿಮಗೂ ಯಾವುದೇ ಥರದ್ದು ತೊಂದರೆ ಆಗಬಾರ್ದು, ನಮಗೂ ಯಾವುದೇ ಥರದ್ದು ಮುಜುಗರಗಳಾಗಬಾರ್ದು. ಸೊ ದಯಮಾಡಿ ಎಲ್ಲರೂ 29-30 ಬನ್ನಿ, ಹರಿಸಿ ಆಶೀರ್ವದಿಸಿ ಸಹಕರಿಸಿ. ಥ್ಯಾಂಕ್ ಯು. ಲವ್ ಇಲ್ಲ, ಇದು ಅರೇಂಜ್ ಮ್ಯಾರೇಜು. ನಮ್ಮ ಮನೇಲಿ ನೋಡಿ ಫೈನಲ್ ಮಾಡಿದ್ದು. ಸೊ ಯಾವಾಗ ಮನೆಯವ್ರು ನೋಡೋಕೆ ಶುರು ಮಾಡಿದ್ರು ಅಲ್ಲಿಂದ ಲವ್ ಶುರು ಆಯಿತು. ಸ್ವಲ್ಪ ಗ್ಯಾಪ್ ಆಯ್ತಲ್ಲ, ಅರೇಂಜ್ ಕಮ್ ಲವ್ ಮ್ಯಾರೇಜ್. ಈ ಸಿನಿಮಾಗೆ ಹೀರೋಯಿನ್ ಯಾಕೆ ಅಂತ ಕೇಳಿದ್ರೆ ಹೇಳ್ಬೋದು, ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ, ಇದಾಗ್ತಾರೆ ಅಂತ. ಸೊ ಪಾವನ್ ಅವ್ರು ಯಾಕೆ ಅಂದರೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಭಗವಂತ ಅವ್ರೇ ಬಾಳ ಸಂಗಾತಿ ಆಗಬೇಕು ಅಂತ ಬರೆದಿದ್ರು. ಅವ್ರು ಸಿಕ್ಕಿದ್ದಾರೆ. ಅವರು ಬಿಸ್ನೆಸ್ ಮಾಡ್ತಾರೆ ಶ್ರೀರಂಗಪಟ್ಟಣದ ಹತ್ರ ಮಹದೇವಪುರ ಅಂತ. ಮೋಸ್ಟ್ಲಿ ನಮ್ಮ ಸಿನಿಮಾದವ್ರಿಗೆ ಮಾಧ್ಯಮದವ್ರಿಗೆ ಎಲ್ಲ ಊರು ಚಿರುಪರಿಚಿತ ಇರುತ್ತೆ. ಅದಕ್ಕೆ ಇನ್ನೊಂದು ಹೆಸರೇ ಶೂಟಿಂಗ್ ಮಹದೇವಪುರ ಅಂತ. ಅಲ್ಲಿ ಅವರು ಅಷ್ಟೇ. ಇಲ್ಲ, ಖಂಡಿತವಾಗ್ಲೂ ಸಿನಿಮಾ ಪ್ರೇಮಿ ಕೂಡ ಅವರು. ಯಾವುದೇ ಕನ್ನಡ ಚಿತ್ರಗಳು ರಿಲೀಸ್ ಆದರೆ ಕಾಸು ಕೊಟ್ಟು ಥಿಯೇಟ್ರಿಗೆ ಹೋಗಿ ನೋಡ್ತಾರೆ, ಎಲ್ಲ ಅಪ್ಡೇಟು ಕೊಡ್ತಾರೆ. ಹಂಗಾಗಿ ನಾವು ನಮ್ಮ ಸಿನಿಮಾದ ಏನೇ ಅಪ್ಡೇಟ್ ಇದ್ರು ತೋರಿಸಿ ಒಪಿನಿಯನ್ಗಳನ್ನೆಲ್ಲ ತಗೋತಾ ಇದ್ದೀನಿ. ಒಂದು ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ಜೀವನದಲ್ಲಿ ನಮ್ಮ ಪ್ರೊಫೆಷನ್ನ ಅರ್ಥ ಮಾಡ್ಕೊಳ್ಳೋರು ಸಿಗೋದು ಕಷ್ಟ. ಸೊ ಅಂಥವ್ರು ಸಿಕ್ಕಿದ್ದಾರೆ ಅಂದರೆ ಚಾಮುಂಡೇಶ್ವರಿ ಆಶೀರ್ವಾದ. ಅಲ್ಲ, ಅದು ನನ್ನ ಪ್ರೊಫೆಷನ್ ಗೊತ್ತಿದ್ದೇನೆ ಒಪ್ಕೊಂಡಿರೋದು. ಸೊ ಹಂಗಾಗಿ ಎಲ್ಲದಕ್ಕೂ ರೆಡಿ ಇದ್ದಾರೆ. ಯಾಕೆಂದರೆ ನಮ್ಮ ಕೆಲಸ ಬೇರೆ, ಪರ್ಸ್ನಲ್ ಬೇರೆ ಅಲ್ವಾ, ಅವ್ರಿಗೆ ಗೊತ್ತು. ನಾನು ಚೂಸ್ ಮಾಡಿಲ್ಲ, ಫಸ್ಟ್ ನಮ್ಮ ಮನೆಯವರೆಲ್ಲ ಒಪ್ಕೊಂಡ್ರು. ಎಲ್ಲ ಗುಣಗಳು ಇಷ್ಟ, ಹೆಂಡತಿ ಆಗೋರ್ದು ಒಂದು ಗುಣ ಅಲ್ಲ, ಎಲ್ಲ ಗುಣನೂ ಇಷ್ಟ ಆಯಿತು. ಸಪೋರ್ಟಿವ್ ಆಗಿರ್ತಾರೆ. ಸೊ ಹಂಗಾಗಿ
ನಾನು ಲಕ್ಕಿ ಅಂತ ಹುಡುಗಿ ಸಿಗಕ್ಕೆ. ಅವರು ಬಯೋಡಿಗ್ರೇಡಬಲ್ ಮೆಟೀರಿಯಲ್ಗಳು ಬರುತ್ತೆ. ಈ ಪ್ಲಾಸ್ಟಿಕ್ಗೆ ಆಲ್ಟರ್ನೇಟು, ಅಂದ್ರೆ ಪ್ಲಾಸ್ಟಿಕ್ಕು ಪರಿಸರಕ್ಕೆ ವಿರುದ್ಧ ಅಲ್ವಾ. ಇದೆಲ್ಲ ಏನಂದ್ರೆ ಒಂದಷ್ಟು ದಿನ ಎಲ್ಲೇ ಬಿಸಾಕಿದ್ರು ಭೂಮಿನಲ್ಲೇ ಅದು ಹಂಗೆ ಮಣ್ಣು ಜೊತೆ ಇದಾಗೋಗುತ್ತೆ. ಪರಿಸರ ಪ್ರೇಮಿ ಗೊತ್ತು ಎಲ್ರಿಗೂ. ನಾನು ಈ ದರ್ಶನ್ ಸರ್ದು ಏನು ಇನ್ಸಿಡೆಂಟ್ ಇದೆ ಅದರಲ್ಲಿ ವಿಟ್ನೆಸ್ಸು ಅಂತ, ಸೊ ಹಂಗಾಗಿ ಕರೆಯೋಕ್ಕಾಗಲ್ಲ. ಆಮೇಲೆ ಅವರು ಆಚೆ ಇದ್ರೂ ಮದುವೆಗೂ ಬರಕ್ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ಇದನ್ನೆಲ್ಲ ಮುಗಿಸ್ಕೊಂಡೆ ಅವರು ಮೀಟಪ್ ಮಾಡಬೇಕು. ನಾನೊಬ್ಬ ವಿಟ್ನೆಸ್ ಆಗಿರೋದ್ರಿಂದ ಅವ್ರ ಬಗ್ಗೆ ಇಷ್ಟೇ ಮಾತಾಡಕ್ಕಾಗಲ್ಲ ನಾನು. ಇಲ್ಲ, ಈಗ ನೀವು ಹೇಳಿದ್ಮೇಲೆ ಗೊತ್ತಾಗ್ತಿರೋದು ಫ್ಯಾನ್ ಅಂತ. ಹಂಗೆಲ್ಲ ಹೇಳಿಲ್ಲ. ಅವ್ರಿಗೆ ಅಧ್ಯಕ್ಷ ಮತ್ತೆ ನಮ್ದು ಉಪಾಧ್ಯಕ್ಷ, ಸೊ ಕಾಮಿಡಿ ಅಂದ್ರೆ ತುಂಬಾ ಇಷ್ಟ. ಹಂಗಾಗಿ ನಮ್ದು ಕಾಮಿಡಿ ಸಿನಿಮಾಗಳೆಲ್ಲನೂ ಇಷ್ಟ ಅಂತ ಹೇಳಿದ್ದಾರೆ. ಫಸ್ಟ್ ಮೂವಿ ಮದುವೆಗಿಂತ ಮುಂಚೆ ಡೆವಿಲ್ ನೋಡಿದೀವಿ. ಮದುವೆ ಆದ್ಮೇಲೆ ಖಂಡಿತವಾಗ್ಲೂ ಟಾಕ್ಸಿಕ್ ನೋಡ್ತೀವಿ. ಖಂಡಿತವಾಗ್ಲು, ಯಾಕೆಂದ್ರೆ ಖುಷಿ ಆಗುತ್ತೆ. ಭಯ್ಯ ಅಂತ ಕರೆಯೋದು ನಾನು. ನಮ್ಮ ಯಶ್ ಅವರು ನಿಜವಾಗ್ಲೂ ಒಂದು ಟಾಕ್ಸಿಕ್ ಮೂವಿ ಬರ್ತಿರೋದು ಪರ್ಸ್ನಲಿ ಹೆಮ್ಮೆ. ಒಂದು ಕನ್ನಡ ಸಿನಿಮಾ, ಒಬ್ಬ ಕನ್ನಡದವರು ಹೋಗಿ ಇವತ್ತು ಎಲ್ಲ ದೇಶಾದ್ಯಂತ ಅಲ್ಲ ಪ್ರಪಂಚದಾದ್ಯಂತ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿ ಇವತ್ತು ಟಾಕ್ಸಿಕ್ 26ನೇ ತಾರೀಕು ಬಿಡುಗಡೆ ಆಗ್ತಿದೆ. ಖಂಡಿತವಾಗ್ಲೂ ಮದುವೆ ಆದ್ಮೇಲೆ ನಮ್ಮಿಬ್ಬರದು ಮೊದಲನೇ ಸಿನಿಮಾ ಟಾಕ್ಸಿಕ್ ನೋಡ್ತೀವಿ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ನನಗೆ ಗೊತ್ತಿರೋ ಪ್ರಕಾರ ಈಗ ನಾವೇನು ಟ್ರೇಲರ್ ಟೀಸರ್ ನೋಡ್ತೀವಿ ಅದು ಬಿಟ್ಟು ಫ್ಯಾಮಿಲಿ ಎಮೋಷನ್ ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಅದು ಇನ್ನೇನು ನಾಳೆನೇ ಬರುತ್ತೆ, ಗೊತ್ತಾಗುತ್ತೆ ಎಲ್ರಿಗೂ. ಅದೇ ಹೇಳಿದ್ರು, ಗಂಡ ಅಂದ್ರೆ ಹೆಂಗಿರ್ಬೇಕು, ಏನೇನ್ ತಪ್ಪು ಮಾಡಬಾರ್ದು ಅದನ್ನ ರಾಧಿಕಾ ಹತ್ರ ಕೇಳ್ಕೊಂಬಿಡಪ್ಪ ಅಂದ್ರು. ಸೊ ಇಲ್ಲ, ಮದುವೆ ಆದ್ಮೇಲೆ ಕೇಳ್ತೀನಿ ಬಿಡ್ರಿ, ಈಗ್ಲೇ ಬೇಡ ಅಂತ. ಎಲ್ರಿಗೂ ಕೊಟ್ಟಿದ್ದೀನಿ, ಕೊಡೋದು ನನ್ನ ಧರ್ಮ ಕರ್ತವ್ಯ. ಯಾರ್ಯಾರು ಫ್ರೀ ಇದ್ದು ಪ್ರೀತಿ ವಿಶ್ವಾಸ ಇದ್ದು ಆಮೇಲೆ ಎಲ್ರಿಗೂ ಕೆಲಸಗಳಿರುತ್ತಲ್ಲ, ಫ್ರೀ ಇದ್ದವ್ರು ಖಂಡಿತ ಹಬ್ಬ ಎಲ್ಲರೂ ಬರ್ತಾರೆ. ಬಟ್ ಯಾರು ಬರ್ತಾರೆ ಬರಲ್ಲ ಅನ್ನೋದು ಗೊತ್ತಿಲ್ಲ. ಎಲ್ರಿಗೂ ಕೊಟ್ಟಿಲ್ಲ ಸರ್, ನನಗೆ ಯಾರ್ಯಾರು ಗೊತ್ತು ಅವ್ರಿಗೆ ಕೊಟ್ಟಿದ್ದೀನಿ ಅಷ್ಟೇ. ಖಂಡಿತವಾಗ್ಲೂ ಇಲ್ಲ ಸರ್. ಸಿನಿಮಾದಲ್ಲೇ ದೊಡ್ಡದಾಗಿ ಏನಾದ್ರು ರಾಜಕೀಯ ಮಾಡೋಣ, ರಾಜಕೀಯಕ್ಕೆ ನಮಗೆಲ್ಲ ಅದೆಲ್ಲ ಅದೇ ಬೇರೆನೇ ಪ್ರಪಂಚ, ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ. ಇಲ್ಲ, ಅದಕ್ಕೆ ಏನೇನು ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿದೀವಿ. ಮತ್ತೆ ಮೈಸೂರು ಕಮಿಷನರ್ ಮೇಡಮ್ ಅವ್ರ ಹತ್ರನೂ ಮಾತಾಡಿದ್ವಿ. ಅವರು ಹೇಳಿದ್ದಾರೆ ಏನ್ ತೊಂದರೆ ಆಗಲ್ಲ, ನೀವು ಆರಾಮಾಗಿ ಮದುವೆ ಎಂಜಾಯ್ ಮಾಡಿ, ಮಿಕ್ಕಿದೆಲ್ಲ ನಾವು ನೋಡ್ಕೊಂತೀವಿ ಅಂತ. ಸೊ ಯಾರಿಗೂ ಅಷ್ಟೊಂದು ತೊಂದರೆ ಆಗಲ್ಲ ಅಂತ ಭಾವಿಸಿದ್ದೀನಿ ನಾನು. ಅಲ್ಲ, ನಂದು ಸ್ವಂತ ಊರು ಮೈಸೂರೇ ಆಗಿರೋದ್ರಿಂದ ಅವ್ರೂರುನು ಶ್ರೀರಂಗಪಟ್ಟಣ, ಅದು ಹತ್ರ. ಸೊ ಇಲ್ಲಿ ಮಾಡಿದ್ರೆ ಆ ಊರ್ ಜನ, ನಮ್ಮೂರು ಜನ ಎಲ್ಲರೂ ಕರ್ಕೊಂಡ್ಬಂದು ಇಲ್ಲಿ ಆಗೋದು ಕಷ್ಟ ಆಗತ್ತೆ ಅಂದ್ಬಿಟ್ಟು ಮೈಸೂರಲ್ಲಿ ಮಾಡ್ಕೊಂಡು, ಬೆಂಗಳೂರು ಅವ್ರದ್ದು ತೀರಾ ಸ್ನೇಹಿತರುಗಳು ಅವ್ರು ಇವ್ರು ಬರೋದಲ್ಲ, ಒಂದೂವರೆ ಗಂಟೆ ಅಲ್ವಾ ಆರಾಮಾಗಿ ಬಂದು ಬರ್ತಾರೆ ಅಂತ ಮೈಸೂರಲ್ಲೇ ಪ್ಲಾನ್ ಮಾಡಿ. ಇಲ್ಲ ಇಲ್ಲ ಮೇಡಮ್, 29ಕ್ಕೆ ರಿಸೆಪ್ಷನ್, 30ಕ್ಕೆ ದಾರಿ. ಖಂಡಿತ ಯಾರ್ಯಾರು ಕಾರ್ಡ್ ಕೊಡ್ತೀವಿ ಎಲ್ಲರೂ ಬರ್ತೀನಿ ಅಂದಿದ್ದಾರೆ, ನೋಡ. ನಿಜವಾಗ್ಲು ಅವ್ರಿಗೆ ಇದ್ದಿದ್ದೊಂದು, ಈಗ ಯಾವುದೇ ತಂದೆ ತಾಯಿಗೆ ಮಕ್ಕಳ ಬೆಳವಣಿಗೆ ಅದು ಇದು ನೋಡ್ಬೇಕು ಅಂತ ಇರುತ್ತೆ. ಬಟ್ ಎಲ್ಲಾ ತಂದೆ ತಾಯಿದರಿಗೂ ಖುಷಿ ಆಗದೆ ಮಕ್ಕಳು ಮದುವೆ ನೋಡೋದ ಮೇಲೆ. ಸೊ ಅವರು ನನಗೆ ಪಾವನನಿಗಿಂತ ಜಾಸ್ತಿ ಖುಷಿಯಾಗಿ ನಮ್ಮ ಅಮ್ಮ ಇದ್ದಾರೆ. ಅದೌದು. ಏನಕ್ಕೆ ಅಂದ್ರೆ ಏನೇ ಮಾಡಿ ಏನೇ ದುಡ್ಡು, ಇವತ್ತೇನು ಇಲ್ಲಿ ಕೂತ್ಕೊಂಡು ನಾನು ಏನ್ ಮಾತಾಡ್ತಿದ್ದೀನಿ ಇದೆಲ್ಲ ಬಂದಿದ್ದೀನಿ, ಇದಕ್ಕೆ ನಮ್ಮ ತಾಯಿನೇ ಕಾರಣ. ಯಾಕೆಂದ್ರೆ ನಮ್ಮ ತಾಯಿ, ನಮ್ಮ ಅಕ್ಕ ತಂಗಿರು ಅವ್ರುಗಳು ಕೂಲಿ ಕೆಲಸ ಮಾಡಿ ಒಂದು ಟೈಮಲ್ಲಿ ನನ್ನನ್ನು ಓದಿಸ್ತಾ ಇದ್ರು. ಸೊ ಹಂಗಾಗಿ ನಂಗೆ ಫೈನಲ್ ಡಿಸೈಡ್ ಮಾಡಿದ್ದು, ನನಗೆ ಓಕೆ ಸಿಂಪಲ್ ಆಗಿ ಆಗೋಣ, ಈಗಲೂ ಸಿಂಪಲ್ ಆಗಿ ಆಗ್ತಿರೋದು.
ಬಟ್ ಅದು ಬೇಡ, ಎಲ್ಲಾದ್ರೂ ದೇವಸ್ಥಾನದಲ್ಲಿ ಹಂಗೋಗಿ ಆಗೋಣ ಅಂತಿತ್ತು. ಬಟ್ ನಮ್ಮ ತಾಯಿ ಕನಸು, ಅವ್ರ ಆಸೆ, ಇನ್ನೇನು ಅವ್ರನ್ನ ಖುಷಿ ಪಡ್ಸಕ್ಕೆ ಮಕ್ಕಳು ಅಷ್ಟು ಮಾಡಲಿಲ್ಲ ಅಂದ್ರೆ ಇನ್ಯಾಕೆ ಅಂತ ಈಗಲೂ ಸಿಂಪಲ್ ಆಗೇ ಮಾಡ್ಕೋತಾ ಇದ್ದೀನಿ. ಇನ್ನ ಇಲ್ಲ, ಇದು ಮದುವೆ ಮುಗಿದ್ಮೇಲೆ ಇದು ಲಕ್ಷ್ಮೀಪುತ್ರ ರಿಲೀಸ್ ಇರೋದ್ರಿಂದ ಆ ಶೂಟಿಂಗ್ ಅದು ಇದೆಲ್ಲ ಪ್ಲಾನ್ ಮಾಡಿಕೊಂಡು, ಅಲ್ಲ ಇನ್ನೂ ಕೆಲಸಗಳಿದೆ, ಅದೆಲ್ಲ ಮುಗಿಸ್ಕೊಂಡು ಏನು ನಮ್ಮ ಹುಡುಗಿ ಕೇಳ್ಬಿಟ್ಟು ಅವಳಿಗೆ ಅಲ್ಲಿ ಎಲ್ಲಿಷ್ಟ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಇಲ್ಲ ಮೇಡಮ್, ಈಗ ಕಾರ್ಡ್ ಕೊಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಅದು ಮಾಮೂಲಿ ಊರುಗಳಲ್ಲಿ ನಮ್ಮ ಹಳ್ಳಿ ಸಂಪ್ರದಾಯ ಪ್ರಕಾರ ಏನೇನಿರುತ್ತೆ ಆ ಥರ ಆಗುತ್ತೆ. ಈಗ ಪ್ರೆಸ್ ಮೀಟ್ ಮುಗಿಸಿ ಡೈರೆಕ್ಟ್ ಹೊರಟೆ ಮೈಸೂರಿಗೆ. ನಾಳೆಯಿಂದ ಅದೇನೇನು ಶಾಸ್ತ್ರ ಸಂಪ್ರದಾಯಗಳು ಅದೇನಿರುತ್ತೆ ಮನೆಯವ್ರನ್ನ ಮಾಡ್ಕೊಂತಾರೆ. ಡಿಸೈನರ್ ಯಾರು ಇಲ್ಲ, ನಮಗೆ ನಾವೇ ಡಿಸೈನ್ ಮಾಡ್ಕೊಂಡಿದ್ದೀವಿ. ನನ್ನ ಇಲ್ಲ, ನಾನು ಹೇಳೋ ಬೀಳ್ ನೋಡಿದ್ದೀನಿ. ಪಾವನ ಬಂದ್ಮೇಲೆ ಬೀಳೋದಿಲ್ವೇ ಇಲ್ಲ, ಬರೀ ಹೇಳೋದಷ್ಟೇ. ಲಕ್ಷ್ಮಿ ಬರ್ತಿದಾರಲ್ಲ ಇನ್ನೂ ಚೆನ್ನಾಗಾಗತ್ತೆ. ಸೊ ಹಂಗಾಗಿ ಹಿಂದೆ ಕಷ್ಟ ಬರಲ್ಲ. ಇನ್ನೂ ಕಾಮಿಡಿ ಮಾಡಿಲ್ಲ, ಅದೇ ಪ್ರಾಬ್ಲಮ್ಮು ಆ ಥರದ್ದು. ಬಟ್ ಆರಾಮಾಗಿದ್ದೀವಿ ನಕ್ಕೊಂಡು. ನಾನು ಹೇಳೋದ್ಮೇಲೆ ನಗಲ್ಲ, ಆಮೇಲೆ ಈ ಜೋಕ್ ಅಂತ ಹೇಳೋದ್ಮೇಲೆ ಆಗ ಹೌದಾ ಅಂತ ನಗ್ತಾರೆ. ಇಷ್ಟಪಟ್ಟು ಆಗ್ತಿದೀವಲ್ಲ, ಕಷ್ಟ ಏನಾಗಲ್ಲ ಸರ್. ರಿಯಲ್ ಲೈಫಲ್ಲಿ ಸ್ವಲ್ಪ ನಗ್ಸೋದು ಕಡಿಮೆನೆ. ಸ್ಕ್ರೀನ್ ಮುಂದೆ ಹೌದು, ಎಲ್ಲ ಹೇಳ್ಕೊಟ್ಟಿರ್ತಾರಲ್ಲ, ಬರೆದು ಕೊಟ್ಟಿರ್ತಾರೆ, ಸಿಚುವೇಶನ್ ಇರುತ್ತೆ. ರಿಯಲ್ ಲೈಫಲ್ಲಿ ಒಂಚೂರು ಕಷ್ಟ, ಏನ್ ಮಾಡೋದು, ಜೀವನ ಹೆಂಗೆ, ಇದೇ ಯೋಚನೆ ಇರ್ತಲ್ಲ. ಹಂಗೆ ಇಲ್ಲ, ನಾನು ಈಗ ಒಂದಷ್ಟು ಸ್ನೇಹ ಬಳಗ ಇದೆಯಲ್ಲ ಸಿನಿಮಾದವರು, ಅವರು ಇವರು ಎಲ್ಲ, ಅವರೆಲ್ಲ ಹೇಳಿದ್ದು ನೀನೇನು ಬಿಡೋಕ್ಕೇನು ಹೋಗ್ಬೇಡ, ತಲೆ ಕೆಡಿಸ್ಕೋಬೇಡ, ಬಂದವರು 100% ಎಲ್ಲನೂ ಬಿಡಿಸ್ತಾರೆ ಅಂತ. ಸೊ ಆಮೇಲೆ ಇಬ್ರು ಕಾಂಪ್ರಮೈಸ್ ಆಗದೆ ಜೀವನ ಅಲ್ಲ, ಒಬ್ರು ಗೆಲ್ಬೇಕು, ಒಬ್ರು ಸೋಲ್ಬೇಕು. ಈಗೋಗಳು ಬಿಟ್ರೆ ಚೆನ್ನಾಗಿರ್ತೀವಿ, ಅದಂತೂ ಹೇಳಿದ್ದಾರೆ. ತುಂಬಾ ಜನ ಸಜೆಷನ್ ಕೊಟ್ಟಿದ್ದಾರೆ. ಖಂಡಿತ ಯಾವ್ದ್ಯಾವ್ದು ಒಳ್ಳೇದಿರುತ್ತೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ತೀವಿ. ಖಂಡಿತವಾಗ್ಲೂ ಇಲ್ಲ ಸರ್. ನೋ, ಏನೋ ಕರ್ಕೊಂಡು ಓಡೋಗ್ತಿದ್ರೆ ಅವಾಗ ಭಯ ಇರೋದೇನು, ಯಾರು ಬಂದು ಹೊಡಿತಾರೆ ಅಂತ. ಏನ್ ಭಯ ಇಲ್ಲ. ತಾಳಿ ಕಟ್ಟುವಾಗ ಹೌದಾ? ಇಲ್ಲ, ಈ ಸುಮಾರು ಪಿಕ್ಚರಲ್ಲಿ ಕಟ್ಟಿದ್ದೀನಿ, ಭಯ ಆಗಿಲ್ಲ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಬನ್ರಿ, ಹರಿಸಿ ಆಶೀರ್ವದಿಸಿ.